ಪಕ್ಕ ಮಂಗಳೂರು ಸ್ಟೈಲಲ್ಲಿ ಮನೆಯಲ್ಲೇ ಮಾಡಿರುವಂಥ ಫಿಶ್ ಫ್ರೈ ಮಸಾಲದಿಂದ ಮಾಡಿರುವಂಥ ಈ ಬಾಯಿ ನೀರೂರಿಸುವಂಥ ಕ್ರಿಸ್ಪಿ ಗರಿ ಗರಿ ಮತ್ತಿ ಫ್ರೈ ಇದೆಯಲ್ಲೋ 1 kg ಇದ್ರೂ ಆರಾಮ್ಸೆ ತಿನ್ಬೋದು, ಅಷ್ಟು ಸೂಪರ್ ಆಗಿರುತ್ತೆ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಆ್ಯಕ್ಚುಲಾಗಿ ತುಂಬ ದಿನದ ನಂತರ ಒಂದು ಫಿಶ್ ರೆಸಿಪಿನ ಹಾಕ್ತಾ ಇದ್ದೀನಿ. ನನ್ನ ಮೋಸ್ಟ್ ಫೇವ್ರೆಟ್ ರೆಸಿಪಿ ಇದು. ಯಾವುದೇ ಥರದ ಈ ಮಸಾಲ ಪುಡಿ ಅಥವಾ ಖಾರ ಪುಡಿ ಹಾಕದೆ ಮನೆಯಲ್ಲಿ ರಾ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಒಂದು ಸೂಪರ್ ಆಗಿರುವಂತಹ ಫಿಶ್ ಫ್ರೈ ಮಸಾಲನ ರೆಡಿ ಮಾಡಿಕೊಂಡು ರುಚಿಯಾಗಿರುವಂಥ ಫಿಶ್ ಫ್ರೈನ ಸುಲಭವಾಗಿ ಮಾಡ್ಬೋದು, ಅದು ಕೂಡ ಮಂಗಳೂರು ಸ್ಟೈಲಲ್ಲಿ. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಈ ರೆಸಿಪಿ ನೀವು ಒಮ್ಮೆ ಮಾಡಿ ತಿಂದರೆ ಮತ್ತೆ ಮಾಡಿ ತಿಂತೀರಾ, ಅಷ್ಟು ಸೂಪರ್ವಾಗಿದೆ. ಮತ್ತು ಈ ಫಿಶ್ ಫ್ರೈ ಮಸಾಲ ಇದೆಯಲ್ಲ, ನೀವು ಒಮ್ಮೆ ರೆಡಿ ಮಾಡಿಟ್ರೆ 1 ವಾರ 2 ವಾರ ಆರಾಮ್ಸೆ ಯೂಸ್ ಮಾಡ್ಬೋದು. ರೆಸಿಪಿ ನೋಡಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇವತ್ತು ನಾನು ಮತ್ತಿ ಅಥವಾ ಇದಕ್ಕೆ ಬೂತಾಯಿ ಮೀನು ಅಂತ ಕೂಡ ಹೇಳ್ತಾರೆ ಊರ ಕಡೆ, ಈ ಮೀನಿನ ರವಾ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಅದು ಕೂಡ ಮನೆಯಲ್ಲೇ ಮಾಡಿರುವಂಥ ಫಿಶ್ ಫ್ರೈ ಮಸಾಲದಿಂದ. ಹಾಗಾದರೆ ಇವಾಗ ಈ ಫಿಶ್ ಫ್ರೈ ಮಸಾಲನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 1 kg ಮತ್ತಿ ಮೀನಿಗೆ 15ರಷ್ಟು ಬ್ಯಾಡಗಿ ಮೆಣಸು, 5ರಷ್ಟು ಖಾರ ಮೆಣಸು ಬೇಕಾಗುತ್ತೆ, 3 ಹಸಿಮೆಣಸಿನ್ಕಾಯಿ, 5-6 ಹೆಸಲು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇಷ್ಟು. ಅದಾದ ನಂತರ ಇವಾಗ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು, 1 ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು. ಅದಾದ ನಂತರ 4 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್, ಕುಕ್ಕಿಂಗ್ ಕೋಕೋನಟ್ ಆಯಿಲ್ ಬರುತ್ತಲ್ವ, ಅದು ಬೇಕಾಗುತ್ತೆ. ಇವಾಗ ನಾವು ಈ ಎಲ್ಲ ಸ್ಪೈಸಸನ್ನು ನೀಟಾಗಿ ಗ್ರೈಂಡ್ ಮಾಡಬೇಕು. ಇದು ಯಾವುದನ್ನು ಕೂಡ ಅಷ್ಟೇ ಡ್ರೈ ರೋಸ್ಟ್ ಮಾಡಲಿಕ್ಕಿಲ್ಲ, ಅಂದರೆ ಹುರಿಲಿಕ್ಕಿಲ್ಲ. ನಾವು ಡೈರೆಕ್ಟಾಗಿ ಗ್ರೈಂಡ್ ಮಾಡುವಂಥದ್ದು, ಹಸಿಯನ್ನೇ ಗ್ರೈಂಡ್ ಮಾಡುವಂಥದ್ದು. ಮೀನಿನ ಫ್ರೈ ಮಾಡುವಾಗ ನಾವು ಯಾವತ್ತೂ ಅಷ್ಟೇ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಿದರೆ ಫ್ಲೇವರ್ ಅಷ್ಟು ಚೆನ್ನಾಗಿ ಬರಲ್ಲ. ಹಸಿ ಮಸಾಲದಿಂದ ಮಾಡಿರುವಂತಹ ಮೀನಿನ ಫ್ರೈ ಇದು ಅಲ್ವಾ, ಮೀನಿನ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಅಷ್ಟು ಹೇಳಿದ್ನಲ್ವ, ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ಕಲ್ಲುಪ್ಪು ಕೂಡ ಹಾಕ್ಕೊಳ್ಳಿ. ನೀವು ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುಕ್ಕಿಂಗ್ ಆಯಿಲ್ ಹೇಳಿದ್ನಲ್ವ, 4 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಕೂಡ ನಾವು ಗ್ರೈಂಡ್ ಮಾಡುವಾಗಲೇ ಹಾಕೋಬೇಕಾಗುತ್ತೆ. ಅರ್ಧ ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ನಾವು ಫಸ್ಟ್ ಇದನ್ನೇನು ಮಾಡೋಣ, ಪುಡಿ ಮಾಡ್ಕೊಳ್ಳೋಣ ಎಲ್ಲ ಇಂಗ್ರೀಡಿಯೆಂಟ್ಸ್ನ. ಒಂದ್ಸರಿ ಪುಡಿ ಮಾಡಿದ ನಂತರ ಸ್ಟಾರ್ಟಿಂಗ್ಗೆ ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪ ಹಾಕಿ ಪುಡಿ ಮಾಡಿಕೊಂಡು ಅದಾದ ನಂತರ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಈ ಥರ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೋಬೇಕು. ಇಷ್ಟು ಪೇಸ್ಟ್ ಆಗಬೇಕು. ಇದಕ್ಕಿಂತ ದಪ್ಪನೂ ಆಗಬಾರ್ದು, ಇದಕ್ಕಿಂತ ತುಂಬ ತೆಳು ಆಗಬಾರ್ದು. ಜಾಸ್ತಿ ತೆಳು ಆದರೆ ಮೀನಿನ ಜೊತೆ ಅಂಟ್ಕೊಳ್ಳಲ್ಲ. ಕೋಕೋನಟ್ ಆಯಿಲ್ ನಾವು ಏನಕ್ಕೆ ಹಾಕೋದು ಅಂತಂದರೆ ಫಿಶ್ ಫ್ರೈ ಇದು ಫ್ಲೇವರ್ ಜಾಸ್ತಿ ಆಗುತ್ತೆ, ಅದೇ ಥರ ಮಸಾಲ ನೀಟಾಗಿ ಫಿಶ್ ಜೊತೆ ಅಂಟ್ಕೊಳ್ಳುತ್ತೆ. ಇದು ಪರ್ಫೆಕ್ಟ್ ಆಗಿದೆ ಮಸಾಲ. ಇವಾಗ ನೀವು ಇದಕ್ಕೆ ಕ್ಲೀನ್ ಮಾಡಿ ಇಟ್ಟಿರುವಂತಹ ಮೀನನ್ನು ಹಾಕ್ಕೊಳ್ಳಿ. ಮೀನನ್ನು ಕ್ಲೀನ್ ಮಾಡುವಾಗ ಒಂದು ನೆನಪಿಟ್ಕೊಳ್ಳಿ, ನೀವು ಫಿಶ್ ಫ್ರೈ ಮಾಡುವಾಗ ಮೀನನ್ನು ಒಂದು ಚೂರು ಕೂಡ ನೀರಿನ ಪಸೆ ಇಲ್ಲದಾಗೆ ಕ್ಲೀನ್ ಮಾಡಿ ಇಡಬೇಕು. ನೀರಿನ ಪಸೆ ನಾವು ಇದ್ದರೆ ಮತ್ತೆ ಈ ಮಸಾಲೆ ಜೊತೆ ಹಾಕುವಾಗ ಅದು ಹೆಚ್ಚು ಕಮ್ಮಿ ಆಗುತ್ತೆ. ಒಂದ್ಸರಿ ಸ್ವಲ್ಪ ಮೀನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮೀನನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂತಂದರೆ ಮಸಾಲೆ ಎಲ್ಲ ಒಳಗಡೆ ನೀಟಾಗಿ ಅಂಟ್ಕೊಳ್ಳಲ್ಲ. ಒಂದ್ಸರಿ ಹಾಕಿ ಸ್ವಲ್ಪ ಮೀನನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರಿ ನಾನು ಉಳಿದ ಮೀನನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲ ಎಲ್ಲ ಒಳಗಡೆ ಫಿಶ್ ಒಳಗಡೆ ಎಲ್ಲ ನೀಟಾಗಿ ಎಳ್ಕೋಬೇಕು. ಕರೆಕ್ಟಾಗಿ ಮಸಾಲನ ಮಿಕ್ಸ್ ಮಾಡ್ಕೋಬೇಕು. ನೀವು ಒಂದೊಂದೇ ಮೀನು ಕೂಡ ಬೇಕಾದರೂ ಮಾಡ್ಬೋದು, ಮಸಾಲನ ಅಂಟಿಸ್ಬೋದು, ಬಟ್ ಅದು ತುಂಬ ಹೊತ್ತಾಗುತ್ತೆ. ಆದ್ದರಿಂದ ನಾನೇನು ಮಾಡಿದ್ದೀನಿ, ಎಲ್ಲ ಇದು ಮತ್ತೆ ಚಿಕ್ಕ ಮೀನಲ್ವ, ಎಲ್ಲ ಮೀನನ್ನು ಒಟ್ಟಿಗೆ ಹಾಕಿ ಈ ಮಸಾಲ ಜೊತೆ ಮಿಕ್ಸ್ ಮಾಡಿಬಿಡಿ. ನೋಡಿ, ಪರ್ಫೆಕ್ಟಾಗಿ ಎಲ್ಲ ಮೀನುಗಳಿಗೆ ಮಸಾಲ ನೀಟಾಗಿ ಅಂಟ್ಕೊಂಡಿದೆ. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಈ ಮಸಾಲ ಮೀನಿಗೆ ಅಂಟ್ಕೊಂಡಿದೆ ಅಂತ. ಇವಾಗ ನಾವು ಮ್ಯಾರಿನೇಟ್ ಮಾಡಿರುವಂಥ ಮೀನನ್ನು ಮಿನಿಮಮ್ ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಆವಾಗಲೇ ಫಿಶ್ ಫ್ರೈ ಸೂಪರಾಗಿ ಬರೋದು. ಒಂದು ಅರ್ಧ ಅಥವಾ 1 ಗಂಟೆ ಆದ ನಂತರ ಮೀನನ್ನು ನಾವಿವಾಗ ರವದಲ್ಲಿ ಕೋಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಮಸಾಲೆ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಮಸಾಲನ ಮೀನಿಗೆ ಈ ಥರ ಅಂಟಿಸ್ಕೊಳ್ಳಿ. ಅದಾದ ನಂತರ ರವೆ, ಸೂಜಿ ರವೆ ಆಗುತ್ತೆ, ಯಾವುದಾದ್ರೂ ರವೆ ಆಗುತ್ತೆ, ಉಪ್ಪಿಟ್ಟು ರವೆ ಯಾವುದು ಬೇಕಾದರೂ ಆಗುತ್ತೆ. ಅದನ್ನ ಈ ಥರ ನೀಟಾಗಿ ಮೀನಿಗೆ ಕೋಟ್ ಮಾಡ್ಕೊಳ್ಳಿ.
ನಿಮಗೆ ನಾನು ಇನ್ನೊಂದು ಹೇಳಬೇಕು, ಈ ಮತ್ತಿ ಅಥವಾ ಬೂತಾಯಿ ಅಂತಾರಲ್ವ, ಇದು ಆ್ಯಕ್ಚುಲ್ ಆಗಿ ರವೆ ಫ್ರೈ ಸೂಪರ್ ಆಗಿರೋದು, ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಮೀನು, ಈ ಥರ ಚಿಕ್ಕ ಚಿಕ್ಕ ಮೀನು ಸಿಕ್ಕಿದ್ರೆ ರವೆ ಫ್ರೈ ಅಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದು ಕೂಡ ಮಂಗಳೂರು ಸ್ಟೈಲಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ, ಈ ಥರ ಮಾಡಿ ಕೋಕೋನಟ್ ಆಯಿಲಲ್ಲಿ ನೀವು ಫ್ರೈ ಮಾಡಿದರೆ ಗಮ್ಮತ್ ಅಂದರೆ ಗಮ್ಮತ್, ಅಷ್ಟು ಸೂಪರ್ವಾಗಿರುತ್ತೆ. ನೀವು ತಿಂದರೆ ಆಮೇಲೆ ಮತ್ತೆ ಮತ್ತೆ ಮಾಡಿ ತಿಂತೀರ ಒಂದು ಸರಿ ಮಾಡಿದರೆ. ಇವಾಗೇನು ಮಾಡಿ, ಒಂದು ತವನೆ, ನಾನ್ ಸ್ಟಿಕ್ ತವನೇ ಇಡಬೇಕು ನೀವು. ನಾನ್ ಸ್ಟಿಕ್ ತವನ ಸ್ವಲ್ಪ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಅದಾದ ನಂತರ ಒಂದು 2-3 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ಇವಾಗ ರವದಲ್ಲಿ ಕೋಟ್ ಮಾಡಿರುವಂಥ ಮೀನನ್ನು ನಾವು ಒಂದೊಂದನ್ನೇ ಹಾಕ್ಕೊಳ್ಳೋಣ. ಜಾಗ್ರತೆಯಲ್ಲಿ ಹಾಕ್ಕೊಳ್ಳಿ, ರವೆ ಬಿಟ್ಟು ಹೋಗಬಾರ್ದು ಮೀನಿಂದ. ನಾನು ಕೋಕೋನಟ್ ಆಯಿಲ್ ಹಾಕಿಬಿಟ್ಟು ಮಸಾಲನ ಗ್ರೈಂಡ್ ಮಾಡಿರೋದ್ರಿಂದ ಒಂದು ಚೂರು ಕೂಡ ಬಿಡಲ್ಲ ನೋಡಿ. ಇಲ್ಲದಿದ್ದರೆ ಮಸಾಲ ನಿಮಗೆ ರವೆ ಬೇರೆ, ಮಸಾಲ ಬೇರೆ, ಫಿಶ್ ಬೇರೆ ಆಗಿಬಿಡುತ್ತೆ ಫ್ರೈ ಮಾಡುವಾಗ. ಇವಾಗ ನಾನು ತೋರಿಸ್ತೀನಿ, ಪರ್ಫೆಕ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ಮಾಡಿದರೆ. ಎಲ್ಲ ಮೀನನ್ನು ಹಾಕ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಉರಿ ಜಾಸ್ತಿ ಬೇಡ, ತುಂಬ ಜಾಸ್ತಿ ಬೇಡ, ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಇದ್ದರೂ ನಡೆಯುತ್ತದೆ. 1 ನಿಮಿಷ ನೀವು ಈ ಥರ 1-2 ನಿಮಿಷ ಈ ಥರ ನೀವು ಒಂದು ಸೈಡಲ್ಲಿ ಫ್ರೈ ಮಾಡಬೇಕು. ಆಯಿಲನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಕಾದರೆ ಮೇಲ್ಗಡೆಯಿಂದ ಮತ್ತೊಂದು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಬೋದು. ನಾನು ಕುಕ್ಕಿಂಗಿಗೆ ಕೂಡ, ಫ್ರೈ ಮಾಡಲಿಕ್ಕೆ ಕೂಡ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತೀನಿ. ಫ್ಲೇವರ್ ಅಲ್ಟಿಮೇಟಾಗಿ ಬರುತ್ತೆ. ಆಯಿಲನ್ನು ಹಾಕಿಬಿಟ್ಟು ತವನ ಸ್ವಲ್ಪ ಟಿಲ್ಟ್ ಮಾಡಿಕೊಂಡು 1-2 ನಿಮಿಷ ಒಂದು ಸೈಡಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ ನಂತರ ಜಾಸ್ತಿ ಉರಿ ಇಡಬೇಡಿ, ಕರಟಿ ಹೋಗುತ್ತೆ. ಇವಾಗ ಇದನ್ನ ಟರ್ನ್ ಮಾಡಿ ಹಾಕಬೇಕು. ಇನ್ನೊಂದು ಸೈಡ್ ಫ್ರೈ ಆಗಬೇಕಲ್ಲ, ಅದಕ್ಕೆ ನಾವು ಮಗುಚಿ ಹಾಕಿ ಇನ್ನೊಂದು ಸೈಡನ್ನು ಕೂಡ 1-2 ನಿಮಿಷ ಮೀಡಿಯಮ್ ಫ್ಲೇಮ್ಗಿಂತನೂ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ನೋಡಿ, ನಿಮಗೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ, ರವೆ ಇದೆಯಲ್ವ, ಮಸಾಲೆ ಏನು ಅದು ಒಂಚೂರು ಕೂಡ ಬಿಟ್ಕೊಂಡಿಲ್ಲ, ಹಾಗೆಯೇ ಮೀನಲ್ಲಿ ಕ್ಲೀನಾಗಿ ಅಂಟ್ಕೊಂಡಿದೆ, ಹಾಗೆಯೇ ಒಂಚೂರು ಕರಟಿಲ್ಲ. ಅದರಿಂದ ಕರೆಕ್ಟಾಗಿ ಉರಿಯನ್ನು ಇಟ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಇವಾಗ ಬೇಕಿದ್ರೂ ಕೂಡ ಅಷ್ಟೇ, ಮೇಲ್ಗಡೆಯಿಂದ ಸ್ವಲ್ಪ ಆಯಿಲ್ ಕಮ್ಮಿ ಇದ್ದರೆ ಮಾತ್ರ ಆಯಿಲ್ ಹಾಕ್ಕೊಂಡು 1-2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಬಾಯಿ ನೀರೂರಿಸುವಂತಹ ಮತ್ತಿ ಫ್ರೈ ರೆಡಿ ಆಗುತ್ತೆ. ನಿಮಗೆ ಇನ್ನೂ ಡ್ರೈ ರೋಸ್ಟ್ ಬೇಕು, ಡ್ರೈ ಫ್ರೈ ಬೇಕು ಅಂತ, ಅಂದರೆ ತುಂಬ ಅಂದರೆ ರೋಸ್ಟ್ ಟೈಪ್ ಅದು ಫ್ರೈ ಆಗಬೇಕು ಅಂತಂದರೆ ಮತ್ತೊಂದು ಸರಿ ನೀವು ಇದನ್ನ ಮಗುಚಿ ಹಾಕಿ ಬೇಕಾದರೂ ಫ್ರೈ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೋದು. ನಾನು ಇದನ್ನ ಒಂಚೂರು ಸ್ವಲ್ಪ ಡೀಪ್ ಫ್ರೈ ಮಾಡಿದ್ದೇನೆ. ನಿಮಗೆ ಡೀಪ್ ಫ್ರೈ ಬೇಡ ಅಂತಂದರೆ ಆವಾಗ ಹೇಳಿದ್ನಲ್ವ, 2 ನಿಮಿಷ ನಾವು ಫ್ರೈ ಮಾಡಿದರೆ ಸಾಕು. ನಾನೊಂದು ಸ್ವಲ್ಪ ಡೀಪ್ ಫ್ರೈ ಮಾಡಿದ್ದೇನೆ. ಡೀಪ್ ಫ್ರೈ ಮಾಡಿದರೂ ಕೂಡ ಕ್ರಿಸ್ಪಿಯಾಗಿ ಕರಮ್ ಕುರಮ್ ಅಂತ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನಾನಿವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ನೋಡಿ ಎಷ್ಟು ಪರ್ಫೆಕ್ಟಾಗಿ, ಒಂದು ಚೂರು ಮಸಾಲ ಹೆಚ್ಚು ಕಮ್ಮಿ ಆಗಿಲ್ಲ, ಒಂದು ಚೂರು ಮಸಾಲ ತವದಲ್ಲಿ ಬಿಟ್ಟಿಲ್ಲ, ನೀಟಾಗಿ ಫಿಶಲ್ಲಿ ಅಂಟ್ಕೊಂಡಿದೆ. ಕರೆಕ್ಟಾಗಿ ಪರ್ಫೆಕ್ಟಾಗಿರುವಂಥ ಮತ್ತಿ ಫ್ರೈ ರೆಡಿಯಾಗಿದೆ. ತುಂಬಾ ಸಿಂಪಲ್. ಒಮ್ಮೆ ನೀವು ಕೂಡ ಈ ರೀತಿಯಲ್ಲಿ ಫಿಶ್ ಫ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ಹೇಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.